ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಯ ನಂತರ ನರೇಂದ್ರ ಮೋದಿ ಅವರು ಇದೀಗ ಭಾಷಣ ಮಾಡಿದ್ದಾರೆ. ಸಹಜವಾಗಿ ವಿಪಕ್ಷವನ್ನು ಟೀಕಿಸಿದ್ದಾರೆ, ಬಜೆಟ್ ಅನ್ನು ಹಾಡಿ ಹೊಗಳಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ನಾಯಕರು ದೆಹಲಿಯಲ್ಲಿ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ರಾಜ್ಯದಲ್ಲಿ ವಿಜೇಂದ್ರ ಸೈಲೆಂಟ್ ಆಗಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಲೂ ಒಂದಷ್ಟು ಸಹಜವಾದಂಥ ಚರ್ಚೆ. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನೋ ಕಾಂಗ್ರೆಸ್ ಶಾಸಕರ ಹೇಳಿಕೆ, ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಬ್ರದರ್ ಡಿ.ಕೆ. ಸುರೇಶ್ ಅವರು ಒಂದಷ್ಟು ಸ್ಪಷ್ಟನೆ, ಹಾಗೆ ತೆರಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಇಂಡಿಯನ್ ಟೀಮ್ ಬ್ಯಾಟ್ಸ್ಮನ್ಗೆ ಅಶ್ವಿನ್ ಅವರು ಫುಲ್ಲು ಟಾಂಗ್ ಕೊಟ್ಟಿದ್ದಾರೆ. ಹಿಂಗಾದರೆ ಬತ್ಸತ್ತಾಗಿ ಬಿಡಲ್ಲ ನಿಮ್ಮನ್ನು ಟೀಮ್ ಇಂಡಿಯಾಗೆ ಅಂತೆಲ್ಲ ಹೇಳಿದ್ದಾರೆ. ಈ ಎಲ್ಲ ಸುದ್ದಿಗಳು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟಲ್ಲಿದೆ. ಮೊದಲನೇದಾಗಿ ನರೇಂದ್ರ ಮೋದಿ ಅವರ ಸುದ್ದಿ. ದೇಶದ 25 ಕೋಟಿ ಜನರನ್ನ ಬಡತನದಿಂದ ಹೊರ ತಂದಿದ್ದೇವೆ ಅಂತ ಸಂಸತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದ್ದಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಮಾತನಾಡ್ತಾ ಹೇಳಿದ್ರು, ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ನಮ್ಮ UPA ಕೂಡ ಫೇಲ್ ಆಗಿದೆ, ನೀವು ಫೇಲ್ ಆಗಿದ್ದೀರಿ ಅಂತ. ರಾಹುಲ್ ಗಾಂಧಿಯ ಭಾಷಣದ ಪ್ರಮುಖ ಅಂಶ ಅದಾಗಿತ್ತು, ನಾವು ಫೇಲ್ ನೀವು ಫೇಲ್ ಅಂತ. ಆದರೆ ಇಲ್ಲ, ಕಳೆದ 10 ವರ್ಷಗಳಲ್ಲಿ ನಾವು ಬಹಳಷ್ಟು ಬದಲಾವಣೆ ಮಾಡಿದ್ದೀವಿ ಅನ್ನೋದು ನರೇಂದ್ರ ಮೋದಿ ಅವರ ಭಾಷಣದ ಮುಖ್ಯ ಅಂಶಗಳು. ಏನು ಹೇಳಿದ್ದಾರೆ? ಕಳೆದ 10 ವರ್ಷದಲ್ಲಿ 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಹೊರತರಲಾಗಿದೆ. ಈ ಹಿಂದೆ 40 ವರ್ಷಗಳ ಕಾಲ ಗರೀಬಿ ಹಟಾವು, ಬಡತನವನ್ನು ಒಡೆದೋಡಿಸಿ ಅಂತ ಘೋಷಣೆ ಕೂಗಿದವರು ಬಡತನ ನಿರ್ಮೂಲನೆ ಮಾಡಲಿಲ್ಲ. ಆದರೆ ನಾವು ಸುಳ್ಳಿನ ಘೋಷಣೆ ಮಾಡಿಲ್ಲ. ಈ 4 ದಶಕದಲ್ಲಿ ಮಾಡಲಾಗದ ಕೆಲಸವನ್ನ ಒಂದೇ ದಶಕದಲ್ಲಿ ನಾವು ಮಾಡಿದ್ದೇವೆ. ಬಡತನವನ್ನ ನಿವಾರಿಸುವ ಕೆಲಸ ಮಾಡಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಅಧಿವೇಶನದ ಭಾಷಣದಲ್ಲಿ ಹೇಳಿದ್ದಾರೆ. ಇಲ್ಲಿಯವರೆಗೆ ಬಡವರಿಗೆ 4 ಕೋಟಿ ಮನೆಗಳನ್ನು ನೀಡಲಾಗಿದೆ. ಕಷ್ಟದ ಜೀವನವನ್ನು ನಡೆಸಿದವರಿಗೆ ಮಾತ್ರ ಮನೆ ಪಡೆಯುವುದರ ಮೌಲ್ಯ ಏನೆಂದು ಅರ್ಥವಾಗುತ್ತದೆ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಶೌಚಾಲಯ ವ್ಯವಸ್ಥೆಯ ಕೊರತೆಯಿಂದ ಬಹಳಷ್ಟು ಸಮಸ್ಯೆ ಎದುರಿಸುತ್ತಿದ್ದರು. ಈ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವವರು ಅದರಿಂದ ವಂಚಿತರಾದವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದರು. ಇನ್ನು ಸಂಸತ್ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯಕ್ಕೆ ಉತ್ತರವಾಗಿ ಮಾತನಾಡುತ್ತಿರುವ ಮೋದಿ ಮಾತನಾಡುವಾಗ ಹೇಳ್ತಾರೆ, ನಾವು 2025ನೇ ವರ್ಷದಲ್ಲಿದ್ದೇವೆ. 21ನೇ ಶತಮಾನದ 25% ಭಾಗ ಅಂತ್ಯವಾಗಿದೆ. ಸ್ವಾತಂತ್ರ್ಯದ ಬಳಿಕ ಏನು ಬದಲಾಗಿದೆ ಎಂಬುದನ್ನು ಸಮಯ ನಿರ್ಧಾರ ಮಾಡಲಿದೆ. ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಭವಿಷ್ಯದ 25 ವರ್ಷದ ವಿಕಸಿತ್ ಭಾರತದ ಕಲ್ಪನೆಯನ್ನು ತೆರೆದಿಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣ ವಿಕಸಿತ್ ಭಾರತದ ಸಂಕಲ್ಪವನ್ನು ಗಟ್ಟಿಗೊಳಿಸಿದೆ. ನಮ್ಮ ದೇಶದ ಜನರು 10 ವರ್ಷದಿಂದ ಸೇವೆ ಮಾಡಲು ನನಗೆ ಅವಕಾಶ ನೀಡಿದ್ದಾರೆ, ಅವರಿಗೆ ಧನ್ಯವಾದ ಅಂತ ಮೋದಿ ಹೇಳಿದ್ದಾರೆ. ತಮ್ಮ ಸರ್ಕಾರದ ಹರ್ ಘರ್ ಜಲ ಮಿಷನ್ ಬಗ್ಗೆ ಮಾತನಾಡಿದ ಮೋದಿ ಈ ವೇಳೆ ವಿರೋಧ ಪಕ್ಷಗಳನ್ನು ಟೀಕಿಸಿದ್ರು. ಕೆಲವರು ಜಕುಜಿ ಐಷಾರಾಮಿ ಸ್ನಾನದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ, ಆದರೆ ನಾವು ಹರ್ ಘರ್ ಜಲ ಅಭಿಯಾನದ ಮೂಲಕ ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸುವತ್ತ ಗಮನ ಹರಿಸಿದ್ದೇವೆ ಅಂತ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರ ಹೆಸರು ಹೇಳಿದೆಯೇ ಅವರ ವಿರುದ್ಧ ಪರೋಕ್ಷವಾಗಿ ಮೋದಿ ಚಾಟಿ ಬೀಸಿದ್ರು. ಕೆಲವು ನಾಯಕರ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿಕೊಂಡಿದ್ದಾರೆ. ನಾವು ಮನೆಗಳಿಗೆ ಕುಡಿಯುವ ನೀರು ಕೊಟ್ಟಿದ್ದೇವೆ. 12 ಕೋಟಿ ಮನೆಗಳಿಗೆ ಕುಡಿಯುವ ನೀರು ಕೊಟ್ಟಿದ್ದೇವೆ. ಬಡವರಿಗೆ ನಾವು ಎಷ್ಟೊಂದು ಕೆಲಸ ಮಾಡಿದ್ದೇವೆ. ನಮ್ಮ ಪ್ರಯತ್ನ ಬಡವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದಾಗಿರುತ್ತದೆ. ನಾವು 10 ಕೋಟಿ ನಕಲಿ ಜನರನ್ನು ತೆಗೆದು ಹಾಕಿದ್ದೇವೆ. ತಪ್ಪು ಕೈಗಳಿಗೆ ಭಾರತದ ಯೋಜನೆ ಹೋಗುವುದನ್ನು ತಪ್ಪಿಸಿದ್ದೇವೆ. 3 ಲಕ್ಷ ಕೋಟಿ ಹಣ ತಪ್ಪು ಜನರಿಗೆ ಹೋಗುವುದನ್ನು ತಪ್ಪಿಸಿದ್ದೇವೆ ಅಂತ ಮೋದಿ ಹೇಳಿದ್ದಾರೆ. 2014ರಿಂದ ಅಧಿಕಾರ ನಡೆಸಲು ನಮಗೆ ಅವಕಾಶ ಸಿಕ್ಕಿದೆ. ಯುವಕರ ಪರ ಕೆಲಸ ಮಾಡಿದ್ದೇವೆ. ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರ, ಉತ್ಪಾದನಾ ಕ್ಷೇತ್ರದಲ್ಲಿ ಉತ್ತೇಜನ ನೀಡಿದ್ದೇವೆ. 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಿದ್ದೇವೆ. AI, 3D ಪ್ರಿಂಟಿಂಗ್, ಗೇಮಿಂಗ್ ಕ್ಷೇತ್ರದಲ್ಲೂ ಪ್ರಯತ್ನಗಳು ಮುಂದುವರೆದಿದೆ. ಸಿಂಗಲ್ AIಗಿಂತ ಡಬಲ್ AI ಮುಖ್ಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಆಸ್ಪಿರೇಷನ್ ಇಂಡಿಯಾ ಮುಖ್ಯ ಅಂತ ಮೋದಿ ಅಭಿಪ್ರಾಯಪಟ್ಟರು. ಇವತ್ತಿನ ಭಾಷಣದಲ್ಲಿ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹಾಗೆ ಕೇಜ್ರಿವಾಲ್ ಅವರನ್ನ ಗುರಿಯಾಗಿಸಿಕೊಂಡು ನರೇಂದ್ರ ಮೋದಿ ಟೀಕೆ ಮಾಡಿದ್ರು. ನೀರಿನ ವಿಷಯ ಇಟ್ಕೊಂಡು ಕೇಜ್ರಿವಾಲ್ ಟೀಕೆ ಮಾಡಿದ್ರೆ, ಉದ್ಯೋಗ ಸೃಷ್ಟಿ ಮತ್ತೆ ಬಡತನ ರೇಖೆಗಿಂತ ಮುಂದೆ ಬಂದಿರೋರು ಈ ದಾಟಿಯ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ರಾಹುಲ್ ಗಾಂಧಿಗೆ ಟಾಂಗನ್ನು ಕೊಟ್ಟರು. ಆದರೆ ಜನಸಾಮಾನ್ಯರು 10 ವರ್ಷದ UPA 10 ವರ್ಷದ NDAಯನ್ನು ಕಂಪೇರ್ ಮಾಡಿಕೊಂಡಾಗ ಸಹಜವಾಗಿ ಯಾರಿಂದ ಲಾಭ ಆಗಿದೆ ಅಂತ ಜನರಿಗೆ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಅವರು ಏನೇ ಹೇಳ್ಬೋದು, ರಾಹುಲ್ ಗಾಂಧಿ ಏನೇ ಹೇಳ್ಬೋದು, ತಾವೇನು ಹೇಳ್ತೀರಿ? 10 ವರ್ಷದ NDA ವರ್ಸಸ್ 10 ವರ್ಷದ UPA ಯಾರು ಬೆಸ್ಟು? ಹಾಗೆ ಇಮಿಡಿಯೇಟ್ ಆಗಿ ಹೋಗಿ ಕಾಮೆಂಟ್ ಮಾಡಿ. ಮುಂದಿನ ಸುದ್ದಿಯನ್ನು ನೋಡೋಣ. DKಶಿ ಮುಂದಿನ ಮುಖ್ಯಮಂತ್ರಿ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ರು. ಆದರೆ ಅದರ ಉದ್ದೇಶ ಬೇರೆ ಅಂತ ಮಾಜಿ ಸಂಸದ DK ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಹೌದು, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎಂದು ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ನೀಡಿರುವ ಹೇಳಿಕೆಯ ಅಸಲಿ ಉದ್ದೇಶ ರಾಜಕೀಯ ಅಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದರು. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಡಿಕೆ ಸುರೇಶ್, ಅದು ಕೇವಲ ಪಾಸಿಂಗ್ ಸ್ಟೇಟ್ಮೆಂಟ್, ಸ್ವಾಗತ ಮಾಡುವಾಗ ಹೇಳಿದ್ದಾರೆ ಅಷ್ಟೇ. ಕೆಲವರು ಒಬ್ಬ ವ್ಯಕ್ತಿಯನ್ನ ಮೇಲೆ ಹತ್ತಿಸಬೇಕು ಅಂತ ಹೇಳ್ತಾರೆ, ಮಂತ್ರಿ ಆಗಬೇಕು ಅಂತಾರೆ ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಆದರೆ ಬಾಲಕೃಷ್ಣ ಹೇಳಿಕೆ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಹೇಳಿದ್ದಲ್ಲ, ಅದೊಂದು ಕೇವಲ ಪಾಸಿಂಗ್ ಸ್ಟೇಟ್ಮೆಂಟ್ ಅಷ್ಟೇ, ಇದರ ಹಿಂದೆ ಬೇರೆ ಉದ್ದೇಶ ಇಲ್ಲ ಅಂತ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದರು. ಇನ್ನು ಚನ್ನಪಟ್ಟಣದ ಕಾರ್ಯಕ್ರಮದ ಅಭಿನಂದನಾ ಸಮಾವೇಶದಲ್ಲಿ ಮಾತನಾಡಿದ ಮಾಗಡಿ ಬಾಲಕೃಷ್ಣ, ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಹೇಳಿದರು. ಇದು ಚರ್ಚೆಗೆ ಗ್ರಾಸವಾಗ್ತಿತ್ತು. ಈ ಹಿನ್ನೆಲೆ ಡಿಕೆ ಸುರೇಶ್ ವಿವಾದವನ್ನು ತಣ್ಣಗಾಗಿಸುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಬಜೆಟ್ ಕುರಿತಾಗಿ ಮಾತನಾಡಿದ ಮಾಜಿ ಸಂಸದರು, ಬಜೆಟ್ನಲ್ಲಿ ಕರ್ನಾಟಕಕ್ಕೆ 51,000 ಕೋಟಿ ಹಣ ನೀಡಿದ್ದಾರೆ. ಕರ್ನಾಟಕದ ಜನ ನರೇಂದ್ರ ಮೋದಿಗೆ ಆಶೀರ್ವಾದ ಮಾಡಿದ್ದು 19 ಜನ ಸಂಸದರನ್ನ ಈ ಬಾರಿ ನರೇಂದ್ರ ಮೋದಿಗಾಗಿ ಕರ್ನಾಟಕದಿಂದ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದ ಜನರ ಆಶೀರ್ವಾದದಿಂದ ಕೇಂದ್ರದ ಬಿಜೆಪಿ ಸರ್ಕಾರ ನಡೀತಿದೆ. ಇದನ್ನು ಬಿಜೆಪಿ ಮರೆಯಬಾರದು ಅಂತ ಹೇಳಿದರು. ಪ್ರಹ್ಲಾದ್ ಜೋಶಿ ಅದೇನೋ ತರ್ತೀನಿ ಅಂತ ಹೇಳಿ ನಿದ್ದೆ ಮಾಡೋದಕ್ಕೆ ಹೊರಟು ಹೋದ್ರು. ಪಾಪ, ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಹಣವಿಲ್ಲ. ಇದು ಕನ್ನಡಿಗರಿಗೆ ಮಾಡ್ತಿರ್ತಕ್ಕಂಥ ದ್ರೋಹ. ಕರ್ನಾಟಕದ ಜನ ಮಲಗಿದ್ದೀರಿ, ದಯವಿಟ್ಟು ಎದ್ದೇಳಿ ಅಂತ ಕರೆ ನೀಡಿದರು. ಹೀಗೆ ಆದರೆ ನಮ್ಮ ಭಾವನಾತ್ಮಕವಾಗಿ ಮುಗಿಸಿಬಿಡ್ತಾರೆ, ಕನ್ನಡಿಗರನ್ನ ಗುಲಾಮರಂತೆ ಮಾಡಿಬಿಡ್ತಾರೆ. ದಯವಿಟ್ಟು 7 ಕೋಟಿ ಕನ್ನಡಿಗರು ಎಚ್ಚೆತ್ತುಕೊಳ್ಳಬೇಕು ಅಂತ ಡಿಕೆ ಸುರೇಶ್ ಮನವಿಯನ್ನು ಮಾಡಿದರು. ಗುಜರಾತ್ ಯುಪಿ ಅಭಿವೃದ್ಧಿ ಮಾಡುವ ಸಲುವಾಗಿ ಕರ್ನಾಟಕ ಕಡೆಗಣನೆ ಮಾಡ್ತಿದ್ದಾರೆ. ಎಲ್ಲ ಹತ್ತಿರ ದೃಷ್ಟಿ, ದೂರದೃಷ್ಟಿ, ಎಲ್ಲ ದೃಷ್ಟಿ ಗುಜರಾತ್ ಯುಪಿಎ ಬಿಹಾರ ಕಡೆಗಿದೆ. ಕರ್ನಾಟಕದ ಹಿಂದೆ ಸರಿಯಲು ಕೇಂದ್ರದ ಆರ್ಥಿಕ ನೀತಿಯ ಕಾರಣ. ಕುಮಾರಸ್ವಾಮಿ ಏನೇನು ಹೇಳಬೇಕು ಹೇಳಿಕೊಡ್ಲಿ, ಕಲಿತುಕೊಳ್ತೇವೆ. ದಕ್ಷಿಣ ಭಾರತದ ಕಡೆಗಿನ ತಾರತಮ್ಯ ನಿಜಕ್ಕೂ ಹೆಚ್ಚಾಗ್ತಿದೆ ಅಂತ ಡಿಕೆ ಸುರೇಶ್ ಆರೋಪ ಮಾಡಿದರು. ದೇಶವನ್ನ ಒಡೆಯುತ್ತಿರುವುದು ಬಿಜೆಪಿಯವರು. ಬಿಜೆಪಿ ನೀತಿ ಹೊಡೆದು ಆಳುವ ನೀತಿ. ಕೇವಲ 3 ರಾಜ್ಯದ ಸಲುವಾಗಿ ಎಲ್ಲಾ ರಾಜ್ಯಗಳನ್ನು ಕಡೆಗಣಿಸಲಾಗ್ತಿದೆ. ಉಚಿತ ಫ್ರೀ ಬೀಸ್ ಅಂತಿದ್ರು. ಈಗ ಟ್ಯಾಕ್ಸ್ ಬೆನಿಫಿಟ್ ಘೋಷಣೆ ಮಾಡಿದ್ದಾರೆ. ಇದರಿಂದ ಯಾರಿಗೆ ಅನುಕೂಲ ಆಗಿದೆ? ಇದು ಬೋಗಸ್ ಬಂಡಲ್ ಬಜೆಟ್ ಅಂತ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ರು. ರಾಜಕೀಯ ಅಸ್ಥಿರತೆ ಉಳಿಸಿಕೊಳ್ಳಲು ಬಿಹಾರ, ಆಂಧ್ರವನ್ನ ಸಂತುಷ್ಟಿ ಮಾಡಲು ಹೊರಟಿದ್ದಾರೆ. ಅವರ ರಾಜ್ಯಕ್ಕೆ ಏನೂ ಕೊಡಲ್ಲ ರೀ, ಏನೂ ಕೊಡಲ್ಲ. ಕರ್ನಾಟಕದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅವರಿಗೆ. ಬಿಜೆಪಿ ರಾಜ್ಯ ನಾಯಕರು ಅರ್ಥ ಮಾಡ್ಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದರು. ಅಂಡ್ ಡಿಕೆ ಸುರೇಶ್ ಅವರ ಮೊದಲ ಹೇಳಿಕೆ, ಮಾಗಡಿ ಬಾಲಕೃಷ್ಣ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಅನ್ನೋ ಹೇಳಿಕೆ ಮತ್ತೆ ಚರ್ಚೆ ಗ್ರಾಸ ಆಗಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಅವ್ರು ಹೇಳದೆ ಹೋಗಲಿ, ಯಾರು ಹೇಳಲಿ ಯಾರು ಬಿಡಲಿ, ಹೈಕಮಾಂಡ್ ನಿರ್ಧಾರದ ಮೇಲೆ ನಿಂತಿದೆ ಅನ್ನೋದನ್ನ ಆಗಲೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದರು. ಈಗ ಮಾಗಡಿ ಅವರು ಸರದಿ. ಡಿಕೆ ಸುರೇಶ್ ಆ ವಿಷಯವನ್ನ ಇಲ್ಲ ಅಂತ. ಹೌದು, ಸಹಜವಾಗಿ ನವೆಂಬರ್ ಮೇಲೆ ಗೊತ್ತಾಗುತ್ತೆ ಏನು ಅಂತ. ನವೆಂಬರ್ 20ನೇ ತಾರೀಕು ಒಳಗಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ. ಡಿಕೆ ಶಿವಕುಮಾರ್ ಟೀಮ್ ಪರ ವಿಷಯ, ನಂಬಿಕೆ. ಇನ್ನು ಕೇಂದ್ರ ಬಜೆಟ್ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಸ್ಪಷ್ಟವಾಗಿ ಮಾಡ್ತಾರೆ. ಕಳೆದ ಅವರು ಸಂಸದರಾಗಿದ್ದಾಗಲೂ ಅಷ್ಟೇ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೊಡ್ಡ ಹೋರಾಟವನ್ನು ರೂಪಿಸಿದ್ರು. ಆ ದಿಸೆಯಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಈಗ ಚರ್ಚೆ ಸಹಜ. ಯಾಕೆಂದರೆ ಬರೀ ಬಿಹಾರ, ಗುಜರಾತು, ಉತ್ತರ ಪ್ರದೇಶ ಕೊಡ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ ಅನ್ನೋದನ್ನು ಗಟ್ಟಿಯಾಗಿ ಹೇಳ್ತಿದ್ದಾರೆ ಡಿಕೆ ಸುರೇಶ್. ಅದಕ್ಕೊಂದಷ್ಟು ಜನ ಬಿಜೆಪಿ ಅವರು ಕೂಡ ಅವರು ಸ್ಟೇಟ್ಮೆಂಟ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ವಿಡಿಯೋ ಪಬ್ಲಿಷ್ ಕಾಮೆಂಟ್ ಹಾಕಿದ್ದಾರೆ. ಸೊ ಹಾಗಾದರೆ ಮೀಸಲಾತಿಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಬರ್ತವೆ. ಯಾಕೆಂದರೆ ಹಿಂದುಳಿದವರಿಗೆ ಅವಕಾಶ ಆಗಬೇಕು ಅನ್ನೋ ಕಾರಣಕ್ಕೆ ಮೀಸಲಾತಿ ಕೊಡ್ತಾರೆ. ಹಾಗೆ ದೇಶದ ಹಿಂದುಳಿದ ರಾಜ್ಯಗಳು ಮುಂದುವರಿಲಿ ಅಂತ ಅವ್ರಿಗೆ ಅನುದಾನವನ್ನು ಜಾಸ್ತಿ ಕೊಡ್ತಾರೆ ಅಲ್ವಾ. ಹಾಗಾದರೆ ಡಿಕೆ ಸುರೇಶ್ ಅವರು ಹಿಂದುಳಿದ ರಾಜ್ಯಗಳ ಅಭಿವೃದ್ಧಿಯ ವಿರೋಧಿ, ಡಿಕೆ ಸುರೇಶ್ ಅವರು ಹಿಂದುಳಿದವರ ವಿರೋಧಿ ಅನ್ನೋ ರೀತಿಯ ಕಾಮೆಂಟ್ಗಳನ್ನ ಬಿಜೆಪಿಯವರು ಹಾಕ್ತಾರೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂಥರ ವ್ಯಾಖ್ಯಾನ ಮಾಡ್ತಾರೆ. ಬಟ್ ನಮ್ಮ ರಾಜ್ಯದ ದೃಷ್ಟಿಯಿಂದ ನೋಡೋದಾದರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಸರಿ ಅನಿಸುತ್ತೆ. ಆಗ ಅಲ್ಲೆಲ್ಲೋ ಬೀದರ್ಲೋ ರಾಯಚೂರ್ಲೋ ಇದ್ದಾಗ ಬೆಂಗಳೂರಲ್ಲಿ ಕೇಳ್ತಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಬೀದರ್ಗೆ ಯಾಕೆ ಕೊಡ್ತೀರಿ ಅಂತ. ಸೊ ವಿಚಿತ್ರವಾದ ಚರ್ಚೆಗೆ ಇದೊಂದು ರೀತಿಯ ನಾಂದಿ ಅಂತ ಹೇಳ್ಬೋದು. ಆದರೆ ನಾವು ನಮ್ಮ ಪಾಲನ್ನು ಕೇಳೋದ್ರಲ್ಲಿ ತಪ್ಪಿದ್ಯಾ ಅಂತ. ಆದರೆ ಪಾಲು ಒಂದೊಂದು ರೀತಿಯಲ್ಲಿ ಒಂದೊಂದು ಕಾರಣಕ್ಕೆ ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ UPA ಸರ್ಕಾರ ಬಂದಾಗ ಇದಕ್ಕಿಂತ ಕಡಿಮೆ ಕೊಟ್ಟಿರೋಂಥ ಬಿಜೆಪಿಯವರು ಲೆಕ್ಕ ಕೊಡ್ತಾರೆ. UPA ಸರ್ಕಾರ ಇದ್ದಾಗ ಏನು ಮಾಡಿತ್ತು, ಅದಕ್ಕಿಂತ ನಾವು ಜಾಸ್ತಿ ಕೊಟ್ಟಿದ್ದೀವಿ, ವಿ ಆರ್ ಗ್ರೇಟ್ ಅಂತ ಬಿಜೆಪಿಯವರು ಹೇಳ್ತಾರೆ. ಸೊ ಹಾಗಾಗಿ ಈ ಚರ್ಚೆ ಇಲ್ಲಿಗೆ ನಿಲ್ಲಲ್ಲ. ಸಹಜವಾಗಿ ಎಲ್ಲ ಬಜೆಟ್ ಟೈಮಲ್ಲೂ ಕೂಡ ಈ ಚರ್ಚೆ ಆಗ್ತಿರುತ್ತೆ. ತಾವೇನು ಹೇಳ್ತೀರಿ? ಬಜೆಟ್ನಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಆಗಿದೆಯಾ? ಆಗಿದೆ ಅಂದರೆ ಈಗಲೇ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಎಷ್ಟು ದಿನ ಸೈಲೆಂಟ್ ಆಗಿದ್ದೆ, ಇನ್ನು ಮುಂದೆ ಸುಮ್ಮನೆ ಇರಲ್ಲ ಅಂತ ಮಾಸ್ ಲೀಡರ್ಗೆ ಶ್ರೀರಾಮುಲು ಸವಾಲು ಹಾಕಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದಿರುವ ಆಂತರಿಕ ಕಲಹ ಮುಂದುವರೆದಿರುವಂತೆಯೇ
ರಾಜ್ಯದ ಮಾಸ್ ಲೀಡರ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀರಾಮುಲು, ಇಷ್ಟು ದಿನ ಸೈಲೆಂಟ್ ಆಗಿದ್ದೆ, ಇನ್ನು ಮುಂದೆ ಸುಮ್ಮನೆ ಇರಲ್ಲ. ದೆಹಲಿಗೆ ಅಪಾಯಿಂಟ್ಮೆಂಟ್ ಮೇಲೆಯೇ ಹೋಗ್ಬೇಕು ಅಂದೇನೂ ಇಲ್ಲ. ಅವಕಾಶ ಸಿಕ್ಕಾಗ್ಲೆಲ್ಲ ಹೋಗುತ್ತಿರ್ತೇನೆ, ಮುಂದೆಯೂ ಹೋಗ್ತೇನೆ. ಎಲ್ಲ ವಿಚಾರವನ್ನು ಹೈಕಮಾಂಡ್ಗೆ ಹೇಳಿ ಬರ್ತೇನೆ. ಅಲ್ಲದೆ ಮಾತನಾಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಎಂದು ನಾನು ಇಷ್ಟು ದಿನ ಸುಮ್ಮನಿದ್ದೆ. ಆದರೆ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ನನಗೆ ಎಲ್ಲ ಅವಕಾಶಗಳನ್ನು ನೀಡಿದೆ. ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ನಾನು ಪಕ್ಷ ಬಿಡುತ್ತೇನೆ ಅಂತ ಎಲ್ಲಿಯೂ ಹೇಳಿಲ್ಲ. ನಾನು ಪಕ್ಷ ಬಿಡುತ್ತೇನೆ ಎಂದು ಎಲ್ಲಿಯೂ ಹೇಳಿಲ್ಲ. ಪಕ್ಷ ಬಿಡುವ ಸಂದರ್ಭ ಬಂದಲ್ಲಿ ಹೇಳಿಯೇ ಹೋಗ್ತೇನೆ. ಆದರೆ ಬಡವರು, ಶ್ರಮಿಕರು, ರೈತರ ಪರ ಇರುವ ಕಾರ್ಯಕರ್ತರ ಜೊತೆ ಇರ್ತೇನೆ ಅಂತ ಮಾಜಿ ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ. ಇನ್ನು ಮುಂದೆ ನಾನು ಯಾರ ಮುಲಾಜಿಗೂ ಇಲ್ಲದೆ ಮಾತನಾಡ್ತೇನೆ. ಈ ಬಾರಿ ನಮ್ಮಂಥವ್ರನ್ನ ಅವಮಾನ ಮಾಡಿದರೆ ಸುಮ್ಮನೆ ಇರಲ್ಲ. ಬೀದಿಗಿಳಿದು ಮಾತನಾಡ್ತೇನೆ. ಬಿಜೆಪಿ ನನಗೆಲ್ಲ ಅವಕಾಶವನ್ನು ನೀಡಿದೆ. ಪಕ್ಷ ಬಿಟ್ಟು ಹೋಗುವ ಪ್ರಶ್ನೆ ಇಲ್ಲ ಅಂತ ಮತ್ತೆ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ನಾನು ಹೋಗ್ತೀನಿ ಅಂದರೆ ಯಾರ ಕಡೆ ತಡೆಯೋಕ್ಕಾಗಲ್ಲ. ಜೈಲಿನಲ್ಲಿ ಇಡೋಕ್ಕಾಗತ್ತಾ? ಈಗಿನ ಕಾಲದಲ್ಲಿ ಯಾರು ಯಾರ ಮಾತನ್ನು ಕೇಳೋಲ್ಲ ಅಂತ ವಿಜೇಂದ್ರ ಇದ್ರು ಭಿನ್ನಾಭಿಪ್ರಾಯಗಳಿವೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭಿನ್ನಾಭಿಪ್ರಾಯಗಳಿವೆ. ಈ ಕುರಿತು ರಾಷ್ಟ್ರೀಯ ನಾಯಕರು ಕೂರಿಸಿ ಮಾತನಾಡುವ ಕೆಲಸ ಮಾಡಬೇಕು. ವಿಜಯಪುರ ಭಾಗದ ಜನ ಯತ್ನಾಳ್ ಅವ್ರನ್ನ, ಬೆಳಗಾವಿ ಭಾಗದ ಜನ ರಮೇಶ್ ಜಾರಕಿಹೊಳಿ ಅವ್ರನ್ನ, ಉತ್ತರ ಕನ್ನಡ ಭಾಗದ ಜನ ಅನಂತಕುಮಾರ್ ಹೆಗಡೆ ಅವ್ರನ್ನ, ಹೈದರಾಬಾದ್ ಕರ್ನಾಟಕ ಜನ ರಾಮುಲು ಅವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಏನೇ ಆಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ರಾಮುಲು ಹೇಳಿದ್ದಾರೆ. ಅಂದರೆ ಈ ಮೂಲಕ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಅನಂತಕುಮಾರ್ ಹೆಗಡೆ, ಯತ್ನಾಳ್, ಹಾಗೆ ರಮೇಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ನಾನು ಸುಮ್ಮನಿರಲ್ಲ, ಅಲ್ಲಲ್ಲೇ ವಾಪಸ್ ಕೊಡ್ತಿರ್ತೀನಿ, ತಗತಾರಿ ಇಸ್ಕತಾರಿ ಅಂತ ಕೊಟ್ಟಿದ್ದಾರೆ. ಬಟ್ ವಿಜೇಂದ್ರ ಅವ್ರು ನೋಡಿದಾಗ ಪಾಪ ಅನ್ಸುತ್ತೆ. ರಾಜ್ಯಾಧ್ಯಕ್ಷ ಆಗಿ ಸಿಕ್ಕ ಅವಕಾಶವನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡದ ಪರಿಣಾಮ ಈಗ ಹಾದ್ ಬೀದಿಲಿ ನಾಯಕರ ಹತ್ರ ಹಿಗ್ಗಾಮುಗ್ಗ ಬಯಸ್ಕತ್ತವ್ರೆ. ಇನ್ನು ದೆಹಲಿ ಮ್ಯಾಟ್ರು ಬಿಜೆಪಿ ಲೀಡರ್ಗಳಿದೆ. ಹೈಕಮಾಂಡ್ ಅಂಗಳಕ್ಕೆ ಬಿಜೆಪಿ ಭಿನ್ನಮತ, ಕುಟುಂಬ ರಾಜಕಾರಣದ ವಿರುದ್ಧ ಯತ್ನಾಳ್ ಬಣ ಕೊತ, ವಿಜೇಂದ್ರ ಮಾತ್ರ ಕೋಲ್. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆಯ್ಕೆ ವಿಷಯವಾಗಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಲು ಮಂಗಳವಾರ ದೆಹಲಿಗೆ ತೆರಳಿರ್ತಕ್ಕಂಥ ಯತ್ನಾಳ್ ಒಂದೆರಡು ದಿನ ರಾಷ್ಟ್ರ ರಾಜಧಾನಿಯಲ್ಲೇ ಬಿಡುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಬಿಜೆಪಿ ಕಮಾಂಡ್ ಭೇಟಿ ಮಾಡುವ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರ ಅವರನ್ನ ವಜಾಗೊಳಿಸುವಂತೆ ಕೋರಲಿದ್ದಾರೆ. ಹಾಗೂ ಚುನಾವಣೆಯ ಮೂಲಕ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಬೇಡಿಕೆ ಇಡಲಿದ್ದಾರೆ. ಫೆಬ್ರವರಿ 5ರಂದು ದೆಹಲಿಗೆ ವಿಧಾನಸಭೆ ಚುನಾವಣೆ ಮುಕ್ತಾಯವಾಗುತ್ತಿದ್ದು ಶೀಘ್ರದಲ್ಲೇ ವಿಜೇಂದ್ರ ಅವರ ಸ್ಥಾನಕ್ಕೆ ಮತ್ತೊಬ್ಬ ನಾಯಕರನ್ನ ವರಿಷ್ಠರು ಘೋಷಿಸುವ ಸಾಧ್ಯತೆ ಇದೆ. ಹೀಗಾಗಿ ಯತ್ನಾಳ್ ಕ್ಯಾಂಪ್ನಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಪಕ್ಷದ ಕರ್ನಾಟಕ ಸಂಘಟನೆಯ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡಲು ಆಗಮಿಸಬಹುದು. ಈ ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಯತ್ನಾಳ್ ಮತ್ತು ಬೆಂಬಲಿಗರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುತ್ತಾರೆಯೇ ಎಂಬುದು ಸದ್ಯದ ಕುತೂಹಲ. ವರಿಷ್ಠರು ಸಮ್ಮತಿಸಿದರೆ ಬಂಡಾಯಪಾಳಯವು ಕೂಡ ವಿಜೇಂದ್ರ ವಿರುದ್ಧ ತನ್ನ ಅಭ್ಯರ್ಥಿಯನ್ನು ಘೋಷಿಸಲಿದೆ. ಇತರ ರಾಜ್ಯ ಘಟಕಗಳಿಂದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸುವ ಪ್ರಸ್ತಾಪಗಳಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲೇಬೇಕು ಅಂತ ಯತ್ನಾಳ್ ಪಾಳಯ ಒತ್ತಾಯಿಸಿದೆ. ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಸೋದರ ಸಂಬಂಧಿ NR ಸಂತೋಷ್ ಅವರು ಯತ್ನಾಳ್ ಪಾಳಯಕ್ಕೆ ನಿಷ್ಠಾವಂತರಾಗಿದ್ದಾರೆ. ಸೋಮವಾರ ಆಗಲೇ ಅವರು ದೆಹಲಿಗೆ ತೆರಳಿದ್ರು. ಯತ್ನಾಳ್ ಮತ್ತು ಹರಿಹರ ಶಾಸಕ BP ಹರೀಶ್ ಇತರರು ನಂತರ ಈ ಒಂದು ಟೀಮ್ ಅನ್ನ ಸೇರಿಕೊಳ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು, DV ಸದಾನಂದಗೌಡ, ಡಾಕ್ಟರ್ K ಸುಧಾಕರ್, ಅಶ್ವಥ್ ನಾರಾಯಣ್, CT ರವಿ, ಸುನಿಲ್ ಕುಮಾರ್ ಇವರೆಲ್ಲರೂ ಕೂಡ ಒಂದಷ್ಟು ತಟಸ್ಥವಾಗಿ ಈ ಟೀಮ್ ಅನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿಜೇಂದ್ರ ಪರವಾಗಿ ಗಟ್ಟಿಯಾಗಿ ಹೊನ್ನಾಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ, 4-5 ಮಂದಿ ವಿಜೇಂದ್ರ ಜೈಕಾರ ಆಗ್ತಾರೆ. 90-95 ಮಂದಿ ವಿಜೇಂದ್ರ ವಿರುದ್ಧ 20 ಜನ ಬಹಿರಂಗವಾಗಿ ಎಗರಾಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಉಳಿದವರೆಲ್ಲ ಸೈಲೆಂಟ್ ಆಗಿ ವಿಜೇಂದ್ರ ಬದಲಾಯಿಸಿ ಅಂತ ಕೂತಿದ್ದಾರೆ. ಸೊ ಹೀಗಾಗಿ ವಿಜೇಂದ್ರ ವಿರೋಧಿ ಪಾಳಯ ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾ ಇದೆ. ವಿ ಸೋಮಣ್ಣ ವಿಜೇಂದ್ರ ವಿರುದ್ಧವಾಗಿದ್ದಾರೆ, ಬೊಮ್ಮಾಯಿ ವಿಜೇಂದ್ರ ವಿರುದ್ಧವಾಗಿದ್ದಾರೆ, ಅಶ್ವಥ್ ನಾರಾಯಣ್ ವಿಜೇಂದ್ರ ವಿರುದ್ಧವಾಗಿದ್ದಾರೆ, CT ರವಿ ವಿಜೇಂದ್ರ ವಿರುದ್ಧವಾಗಿದ್ದಾರೆ, ಡಾಕ್ಟರ್ ಸುಧಾಕರ್ ವಿಜೇಂದ್ರ ವಿರುದ್ಧವಾಗಿ, ಸಂತೋಷ್ ಜಿ ವಿಜೇಂದ್ರ ವಿರುದ್ಧವಾಗಿ, ಪ್ರಹ್ಲಾದ್ ಜೋಶಿ ವಿಜೇಂದ್ರ ವಿರುದ್ಧವಾಗಿ. ವಿಜೇಂದ್ರ ವಿರೋಧಿ ಪಾಳೆಯ ದೊಡ್ಡ ಸಂಖ್ಯೆಯಲ್ಲಿದೆ. ವಿಜೇಂದ್ರ ಪರ ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡೋರು ಒಬ್ಬರೂ ಇಲ್ಲ. ಒನ್ ಅಂಡ್ ಓನ್ಲಿ ಮಗ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ಬಿಟ್ಟರೆ ಇನ್ಯಾವ ನಾಯಕರು ವಿಜೇಂದ್ರ ಪರವಾಗಿ ಲಾಬಿ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ವಿಜೇಂದ್ರ ಅವ್ರನ್ನ ಲಾಬಿ ಮಾಡಿ ಉಳಿಸ್ಕೊಳ್ಳುವಂಥ ಅನಿವಾರ್ಯತೆ ಯಾರಿಗೂ ಇಲ್ಲ.
ಸೊ ಹೀಗಾಗಿ ವಿಜೇಂದ್ರ ವಿರೋಧಿ ಬಣ ಪ್ರಬಲವಾಗಿದೆ. ಈ ಹಿನ್ನೆಲೆ ಅವರು ಜೋರಾಗಿ ಫೈಟ್ ಮಾಡ್ತಾರೆ, ಚೇಂಜ್ ಮಾಡಿ ಅಂತ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ ನೋಡಬೇಕು. ಮಾಡಿದ್ರೆ ವಿಜೇಂದ್ರ ಮುನ್ಸ್ಕೊಂಡು ಕಾಂಗ್ರೆಸ್ಗೆ ಹೋಗ್ಬೋದು, ಮಾಡದೇ ಇದ್ರೆ ಇವರೆಲ್ಲ ಇನ್ನೂ ರೊಚ್ಚಿಗೆ ಎದ್ದು BJP ಮಾನ ಮರ್ಯಾದೆಯನ್ನು 3 ಬಾಗ್ಲ ಮಾಡಿ 16 ಬಾಗ್ಲ ಮಾಡಿ ತೀರಿಸಿ BJPನ ಮುಳುಗಿಸ್ತಾರಷ್ಟೆ. ಇದು ಕಾಂಗ್ರೆಸ್ಗೆ ಅನುಕೂಲ. ಇನ್ನು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಈ 3 ಜನ ಮತ್ತು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರೋದಿರೋದೇ ಕಾರಣ ಅಂತ JDS ಕಿಡಿಕಾರಿದೆ. ಏನು ಮ್ಯಾಟ್ರು? ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ 3 ಜನ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೆಂಗೆ? ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ 3 ಮಂದಿ ಮತ್ತು ಕಳೆದ 6 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದಿರುವುದೇ ಪ್ರಮುಖ ಕಾರಣ ಅಂತ JDS ಕಿಡಿಕಾರಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ JDS, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟದಿಂದ ಅಮಾಯಕ ಜನರು ಬಲಿಯಾಗುತ್ತಿರುವುದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೊಣೆ ಅಂತ ಹೇಳಿದೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯಲು ರಾಜ್ಯದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ಹಣ ಹಾಕೋದಾಗಿ ಆಸೆ ತೋರಿಸಿ ಈಗ ಸಮಯಕ್ಕೆ ಸರಿಯಾಗಿ ಕೊಡದೆ ಸತಾಯಿಸಿದೆ. ಕಳೆದ 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಅಕೌಂಟ್ಗೆ ಬಂದಿಲ್ಲ. ಪ್ರತಿ ತಿಂಗಳು ನೆಟ್ಟಗೆ ಹಣವನ್ನು ಹಾಕಲು ಸಿದ್ದರಾಮಯ್ಯ ಸರ್ಕಾರ ವಿಫಲವಾಗಿದೆ. ಇದರಿಂದ ಗೃಹಲಕ್ಷ್ಮಿ ಹಣವನ್ನೇ ನಂಬಿಕೊಂಡು ಪ್ರತಿ ತಿಂಗಳು ಸಾಲದ ಕಂತು ಕಟ್ಟಬಹುದು ಎಂದು ನಂಬಿದ್ದ ಜನರೇ ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಾಟಕ್ಕೆ ಬಲಿಯಾಗ್ತಿದ್ದಾರೆ ಅಂತ ಕಿಡಿಕಾರಿದೆ. ಗೃಹಲಕ್ಷ್ಮಿ ಗ್ಯಾರಂಟಿ ನೆಚ್ಚಿಕೊಂಡು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾಲದ ಆಸೆಗೆ ಬೀಳುವ ಬಹುತೇಕ ಜನರು ಈಗ ಕಂತು ಬಡ್ಡಿ ಕಟ್ಟಲಾಗದೆ ಕಿರುಕುಳ ಹಾಗೂ ಬೆದರಿಕೆಗಳಿಗೆ ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಅಂತ JDS ಆರೋಪ ಮಾಡಿದೆ. ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಾಲರಾಮಯ್ಯ ಅವರೇ ಸಾಲ ಮಾಡುವುದೇ ಸಾಧನೆಯೇ? ರಾಜ್ಯವನ್ನ ಆರ್ಥಿಕ ತುರ್ತು ಪರಿಸ್ಥಿತಿಗೆ ತಳ್ಳಿರುವ ಕಾಂಗ್ರೆಸ್ ಸರ್ಕಾರ ಅದಕ್ಷ ಹಾಗೂ ಅಸಮರ್ಪಕ ಆಡಳಿತದಿಂದ ಕರ್ನಾಟಕವನ್ನ ದೊಡ್ಡ ಪ್ರಮಾಣದ ಸಾಲದ ಕುಪ್ಪಕ್ಕೆ ಸಿಲುಕಿಸಿದೆ. ರಾಜ್ಯದ ಆದಾಯ ಹೆಚ್ಚಿಸುವಲ್ಲಿ ಸಂಪೂರ್ಣ ಎಡೆಯಿರುವ CM ಸಿದ್ದರಾಮಯ್ಯ ಅವರೇ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸವನ್ನು ಬರಿದು ಮಾಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಏರಿಕೆಯಾಗ್ತಿದ್ದು ಅಸಲು ಪಾವತಿಗಿಂತ ಬಡ್ಡಿ ಪಾವತಿಯೇ ಜಾಸ್ತಿ ಆಗಿರುವುದು ಆರ್ಥಿಕ ಹೊರೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಕಾಂಗ್ರೆಸ್ ದುರಾಡಳಿತ ಹೀಗೆ ಮುಂದುವರೆದರೆ ಅಧಿಕಾರದಿಂದ ಕೆಳಗಿಳಿಯುವಷ್ಟರಲ್ಲಿ ರಾಜ್ಯವನ್ನು ದಿವಾಳಿ ಮಾಡಿಯೇ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ JDS ಟ್ವೀಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಹೌದು, 2,2 ಸಾವಿರ ಏನೋ ಸಂಬಳ ಬಂದಂಗೆ 5ನೇ ತಾರೀಕಿಗೆ ಹಾಕ್ತೀವಿ ಅಂತ ನಾನು ಹೇಳಿದ್ರೇನು? ಅವರು ಹೇಳಿಲ್ಲ. ಅಕೌಂಟ್ ಹಣ ಹಾಕ್ತೀವಿ, ತಿಂಗಳಿಗೆ 2,000 ಕೊಡ್ತೀವಿ ಎಂದಿದ್ರು. ಒಟ್ಟೊಟ್ಟಿಗೆ ಕೊಡ್ತಾರೆ. 5 ತಿಂಗಳಿಗೆ ಒಂದ್ಸರಿ ಕೊಟ್ಟರೆ ಅದು 10,000 ಆಯ್ತದಲ್ಲ. ಕೊಡ್ತಿದಾರಲ್ಲ. ಮೈಕ್ರೋ ಫೈನಾನ್ಸ್ ಅವರು ಅದು ಅರ್ಥ ಮಾಡ್ಕೋಬೇಕು. ಇಲ್ಲ ಮೈಕ್ರೋ ಫೈನಾನ್ಸರ್ಗೆ ಹೇಳಬೇಕು, ಗೃಹಲಕ್ಷ್ಮಿ ಅಮೌಂಟ್ ಬಂದ್ಮೇಲೆ ಕೊಡ್ತೀವಿ ಸುಮ್ಮನಿರಪ್ಪ ಅಂತ JDS ಅವ್ರು ಹೇಳೋದು. ಬಟ್ ಇಲ್ಲೆಲ್ಲ ಸಾಲ ಮಾಡ್ಕೊಂಡಿರೋದು 3 ಲಕ್ಷ 4 ಲಕ್ಷ ಡಿವೈಡೆಡ್ ಬೈ 24 ಮಂತ್ಸು ಆರ್ 36 ಮಂತ್ಸ್ ಅಂದರೆ ತಿಂಗಳಿಗೆ 8,000 ಕಟ್ಟಬೇಕು. ಕೆಲವರು ಸಾಲವನ್ನು ಹಸು ತಗೊಂಡೋ, ಕುರಿ ತಗೊಂಡೋ, ಮೇಕೆ ಮತ್ತೊಂದು ತಗೊಂಡೋ ವ್ಯವಸ್ಥೆ ಮಾಡೋಕ್ಕೆ ಹೋಗಿದ್ರು. ಇನ್ನೊಂದಷ್ಟು ಜನ ಬೇರೆ ಬೇರೆ ಕಾರಣಕ್ಕೆ ತಗೊಂಡಿರೋರು ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಾಲ ಕಟ್ತಿಲ್ಲ ಅನ್ನೋದೆಲ್ಲ ಸುಳ್ಳು. 10 ಜನದಲ್ಲಿ 2-3 ಸಾಲ ಕಟ್ತೆ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಸತ್ಯ. ಸಾಲ ತೀರಿಸುವ ಕೆಪಾಸಿಟಿ ಇರುವಷ್ಟು ಸಾಲ ಮಾಡಬೇಕು, ಇಲ್ಲ ಅಥವಾ ಅವ್ರು ಸಾಲ ಕೊಡಬೇಕು. ಈಗ ಸರ್ಕಾರದವರು ಇಲ್ಲ ಸಾಲ ಕೊಡೋದು, ಸರ್ಕಾರದವರೇ ಕೆಲವರು ಸಾಲ ಕೊಡಲಿ ಅಂತ ಕೇಳ್ತಾವ್ರೆ. ಈಗ ಮೈಕ್ರೋ ಫೈನಾನ್ಸ್ ಅವರು ಬಾಕ್ಲ ಹಾಕ್ಬಿಟ್ರೆ ಇರೋ 2,2 ಸಾವಿರನೇ ಕೊಡೋಕ್ಕಾಗ್ತಿಲ್ಲ ಸರ್ಕಾರಕ್ಕೆ ಗೃಹಲಕ್ಷ್ಮಿಯಿಂದ. ಇನ್ನು ಎಕ್ಸ್ಟ್ರಾ ಎಲ್ಲಿ ಸಾಲ ಕೊಡ್ತಾರೆ ಇವ್ರಿಗೆ? ಈ ಟೈಮಲ್ಲಿ ಸುಗ್ರೀವಾಜ್ಞೆ ಬೇರೆ ಸರ್ಕಾರದಿಂದ. ನೋಡಬೇಕು, ಏನೋ ಮಾಡೋಕ್ಕಾಗಲ್ಲ. ಎಲ್ಲ ಆರೋಪ ಪ್ರತ್ಯಾರೋಪ ನಡೀತಾ ಇರುತ್ತೆ. ಗೋಕಳ್ಳರ ಮೇಲೆ ಸ್ಥಳದಲ್ಲೇ ಶೂಟೌಟ್, ಮಂಕಾಳ್ ವೈದ್ಯ ಹೇಳಿಕೆಗೆ ವ್ಯಾಪಕ ವಿರೋಧ. ಗೃಹ ಸಚಿವರು ಏನು ಹೇಳಿದ್ರು ಈ ಬಗ್ಗೆ ಅಂತ ನೋಡೋದಾದ್ರೆ, ಗೋಕಳ್ಳತನ ಮಾಡುವವರ ಮೇಲೆ ಸ್ಥಳದಲ್ಲೇ ಶೂಟೌಟ್ ಮಾಡಲಾಗುವುದು ಎಂಬ ಕಾಂಗ್ರೆಸ್ನ ಸಚಿವ ಮಂಕಾಳ್ ವೈದ್ಯ ನೀಡಿದ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಒಂದೆಡೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಮಂದಿ ಮಂಕಾಳ್ ವೈದ್ಯ ಅವರ ಹೇಳಿಕೆಯನ್ನು RSS ಮನಸ್ಥಿತಿಗೆ ಹೋಲಿಕೆ ಮಾಡಿದ್ದಾರೆ. ಮತ್ತೊಂದೆಡೆ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದ್ದು ಸಚಿವರ ಹೇಳಿಕೆಯನ್ನ ಖಂಡಿಸಲೂ ಆಗದೆ ಸಮರ್ಥಿಸಿಕೊಳ್ಳಲೂ ಆಗದೆ ಇರುವ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ತಮ್ಮ ಸಹೋದ್ಯೋಗಿ ಸಚಿವ ಮಂಕಾಳ್ ವೈದ್ಯ ಅವರ ಹೇಳಿಕೆಯನ್ನು ಪ್ರತಿಕ್ರಿಯೆ ಕೇಳಿದ ಮಾಧ್ಯಮಗಳೊಂದಿಗೆ ಉತ್ತರಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಂಕಾಳ್ ವೈದ್ಯ ಅವರದು ವೈಯಕ್ತಿಕ ಹೇಳಿಕೆ, ಈ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಮಂಕಾಳ್ ವೈದ್ಯ ಅವರ ಹೇಳಿಕೆಗೆ ಹಲವರಿಂದ ವಿರೋಧ ವ್ಯಕ್ತವಾಗುತ್ತಿದ್ದು, ಮಂಕಾಳ್ ವೈದ್ಯ ಸಮಾಜವಾದಿ ಸಿದ್ದರಾಮಯ್ಯ ಅವರ ಸರ್ಕಾರದ ಸಚಿವರ? ಮಂಕಾಳ್ ವೈದ್ಯ ಅವರು ಸಿದ್ದರಾಮಯ್ಯ ಸರ್ಕಾರವನ್ನು ಬಿಜೆಪಿ ಸರ್ಕಾರ ಎಂದು ಭಾವಿಸಿದ್ದಾರಾ? ದನ ಕಳ್ಳತನ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಿಸುವ ವ್ಯವಸ್ಥೆ ಇದೆ ಎಂಬುದನ್ನು ಮರೆತು ಮಾತನಾಡ್ತಿರುವ ಸಚಿವರ ಹೇಳಿಕೆ ಸರ್ವಾಧಿಕಾರಿತನವನ್ನು ತೋರುತ್ತಿದೆ. ಇಂತಹ ಮಂತ್ರಿಯನ್ನು ತಕ್ಷಣವೇ ಸಿದ್ದರಾಮಯ್ಯ ವಜಾಗೊಳಿಸಬೇಕೆಂದು ಆಗ್ರಹ ಕೇಳಿಬಂದಿದೆ. ಮಂಕಾಳ ಸುಬ್ಬವೈದ್ಯ ಎಷ್ಟೋ ಜನ ಗೊತ್ತಿಲ್ಲ, ಇವರು ಭಟ್ಕಳ ಅನ್ನೋ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಮುಸಲ್ಮಾನರ ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಹಿಂದೆ ಸುನಿಲ್ ನಾಯ್ಕ್ ಗೆದ್ದಿದ್ರಲ್ಲಿ. ವಿಷಯ ಏನು ಅಂತಂದರೆ, ಬರೀ ಹಸುವನ್ನು ತಗೊಂಡೋಗಿ ಕಟ್ ಮಾಡಿ ನೇತಾಕಿ ಮಾರ್ತಿದ್ರಲ್ಲ, ಹಸುವನ್ನು, ಗರ್ಭಿಣಿ ಹಸುವನ್ನು ಹೊಟ್ಟೆ ಕೊಯ್ದು ಆ ಕರುವನ್ನು ಆಚೆ ಹಾಕಿ ಮಾಂಸ ತಗೊಂಡು ತಲೆ ಬಿಟ್ಟು ಹಿಂಗೆಲ್ಲ ಹೋಗಿದ್ದು.
ವಿಕೃತವಾಗಿ ಆ ಹಸುವನ್ನು ಹತ್ಯೆ ಮಾಡಿದರು. ಆ ಘಟನೆಯನ್ನು ನೋಡಿದವರು ಯಾರಿಗೆ ಬೇಕಾರೋ ಆ ಥರ ಕರಳೆ ಹಿಂಡುತ್ತೆ. ಗೋ ಹತ್ಯೆ ಬಗ್ಗೆ ಮಾತಾಡಿಲ್ಲ ಅವರು. ಗೋ ಕಳ್ತನ ಮಾಡಿ ಈ ಥರ ಕರು ಆಚೆ ತೆಗೆದು ಹಿಂಗೆಲ್ಲ ಮಾಡೋದ್ರ ಬಗ್ಗೆ ಎಂಥವ್ರಿಗೂ ಆಕ್ರೋಶ. ಆ್ಯಂಡ್ ಎರಡನೇದು, ಯಾರು ವಿರೋಧ ಮಾಡ್ತಿರೋದು? ಇದನ್ನು BJP ಅವರಲ್ಲ, ಕಾಂಗ್ರೆಸ್ನ ಮಂತ್ರಿಯ ಹೇಳಿಕೆಯನ್ನು ಕಾಂಗ್ರೆಸ್ಸಿಗರು ವಿರೋಧ ಮಾಡ್ತಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಗೋ ಹತ್ಯೆಗೆ ಯಾವುದೇ ದೊಡ್ಡ ಮಟ್ಟಿಗೆ ವಿರೋಧ ಇಲ್ಲ. ಯಾಕೆ? ಮುಸಲ್ಮಾನರು ವೋಟ್ ಬ್ಯಾಂಕ್, ಕಾಂಗ್ರೆಸ್ ವೋಟ್ ಬ್ಯಾಂಕ್. ಬಹುತೇಕ ಗೋ ಹತ್ಯೆ ಅಂತ ಬಂದಾಗ, ಗೋ ಮಾಂಸ ಭಕ್ಷಣೆ ಅಂತ ಬಂದಾಗ ಅದಕ್ಕೆ ಮುಸಲ್ಮಾನ ಸಮುದಾಯ ತಿನ್ನುತ್ತೆ ಅನ್ನೋದು ಲೆಕ್ಕಾಚಾರಗಳು, ಮೇಲ್ನೋಟದ ಲೆಕ್ಕಾಚಾರ. ಹಾಗಾಗಿ ಕಾಂಗ್ರೆಸ್ಸಲ್ಲೇ ಇರ್ತಕ್ಕಂಥ ಗೋ ಹತ್ಯೆಯನ್ನು ಸಪೋರ್ಟ್ ಮಾಡೋರ ಹೇಳಿಕೆ ಅದು. ಆದರೆ ಗೋ ಹತ್ಯೆ, ಗೋ ಹತ್ಯೆ ಇದು ಕುಮಟಾದಲ್ಲಾದಂಥ ಘಟನೆ ಸಂಬಂಧಪಟ್ಟಂತೆ ಅವ್ರು ಹೇಳಿರೋದು. ಗರ್ಭಿಣಿ ಹಸುವನ್ನು ಕತ್ಕೊಂಡೋಗಿ ಕುಯ್ದು ಆ ಕರು ಹೋದಾಗ ಎಂಥವ್ರಿಗೂ ಕರಳು ಹಿಂಡುತ್ತೆ, ಕರಳು ಈಚಕ್ಕನ್ನುತ್ತೆ. ಯಾವೊಬ್ಬ ಮುಸಲ್ಮಾನನೂ ಸಹ ಗರ್ಭಿಣಿ ಹಸುವನ್ನು ಕಟ್ ಮಾಡಿ, ಹಾಲು ಕರಿ ಹಸುವನ್ನೇ ಕಟ್ ಮಾಡೋಕೆ ಒಪ್ಪಲ್ಲ ಅವರು. ಗರ್ಭಿಣಿ ಹಸುವನ್ನು ಕಟ್ ಮಾಡಿ ಆ ಕರು ಒಳಗಡೆ ಗರ್ಭದಲ್ಲಿರೋ ಹಾಕೋದು ಆಚೆ ಇದೆಯಲ್ಲ, ತೆಗೆದಾಕ್ಬಿಟ್ಟು ತಗೊಂಡು ಹೋಗೋದು, ಅದನ್ನು ಒಬ್ಬ ಮುಸಲ್ಮಾನನು ಸಹ ಅದನ್ನು ಖಂಡಿಸ್ತಾನೆ. ಆದರೆ ಅವ್ರು ಹೇಳಿರೋದೇನು? ಈ ಪ್ರಕರಣದಲ್ಲಿ ಬಂದಾಗ ಓಕೆ, ಆದರೆ ಎಲ್ಲ ಗೋಹತ್ಯೆ ಮಾಡೋರನ್ನ ಗುಂಡು ಹೊಡಿತೀವಿ ಅಂದರೆ ಅದು BJP ಅವ್ರ ಸ್ಟೇಟ್ಮೆಂಟ್, ಐ ಅಗ್ರಿ. ಆದರೆ ಮಂಕಾಳ ಸುಬ್ಬವೈದ್ಯ ಹೇಳಿರೋದು ಕುಮಟಾದ ಘಟನೆಯ ಸಂಬಂಧಿತ ಹೇಳಿಕೆಯೇ ಹೊರತು ಇಡೀ ಎಲ್ಲದಕ್ಕೂ ಅಪ್ಲೈ ಆಗೋ ಹೇಳಿಕೆಯಲ್ಲ. ಹಾಗಾಗಿ ಅದು ವೈಯಕ್ತಿಕ ಹೇಳಿಕೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲ ಕೊಲೆ ಮಾಡಿದ್ರು ಗಲ್ಗಾಕಿ ಅಂತ ಕೇಳ್ತಾರ ಇಲ್ವಲ್ಲ, ವಿಕೃತವಾಗಿ ತುಂಬ ಇದು ಮಾಡಿದಾಗ ಅವನ್ನ ಗಲ್ಗಾಕಿ ಅಂತ ಕೇಳ್ತಾರೆ. ಹಂಗೆ ಹಸುವನ್ನು ಅಷ್ಟೇ ತುಂಬ ವಿಕೃತವಾಗಿ ಅದನ್ನು ಹತ್ಯೆ ಮಾಡಿ ಆ ಗರ್ಭದಲ್ಲಿ ಆ ಮಗು ಹಸುವನ್ನು ಕರುವನ್ನು ಅಲ್ಲಿ ಬಿಸಾಡಿ ಹೋಗಿರುವಂಥ ಘಟನೆ. BJPಯವರು ಕಾಂಗ್ರೆಸ್ನ ಶಾಸಕ ಅನ್ನೋ ಕಾರಣಕ್ಕೆ ಗೋ ಹತ್ಯೆಯನ್ನು ಸಪೋರ್ಟ್ ಮಾಡಬೇಕು, ಗೋ ಭಕ್ಷಣೆಯನ್ನು ಸಪೋರ್ಟ್ ಮಾಡಬೇಕು ಅಂತೇನಿಲ್ವಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದ ತಕ್ಷಣ, ಕಾಂಗ್ರೆಸ್ನಲ್ಲಿ ಮಂತ್ರಿ ಅನ್ನೋ ತಕ್ಷಣ ಗೋ ಹತ್ಯೆಯನ್ನು ಸಪೋರ್ಟ್ ಮಾಡಬೇಕು ಅಂತೇನಾರು ಇದೇನು? ಹಾಗಾಗಿ ಮಂಕಾಳ ಸುಬ್ಬವೈದ್ಯ ಅವ್ರನ್ನ ಟೀಕೆ ಮಾಡ್ತಿರೋದು ಕಾಂಗ್ರೆಸ್ಸಿಗರೇ. BJPಯವರು ಹಿಂದುತ್ವವಾದಿಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಎಲ್ಲ ಗೋ ಹತ್ಯೆ ತಗೊಂಡೋಗಿ ಕಟ್ ಮಾಡೋರ ಬಗ್ಗೆ ಹೇಳ್ತಾ ಇಲ್ಲ, ಕದ್ದು ಗರ್ಭಿಣಿ ಹಸುವನ್ನು ಕರುಳಿಂದ ತೆಗೆದು ಹಾಕಿದ್ರಲ್ಲ ಆ ಪಾಪಿಗಳ ಬಗ್ಗೆ. ಹಾಗಾಗಿ ಸನ್ನಿವೇಶ, ಸಂದರ್ಭ, ಅದರ ಹೇಳಿಕೆ ಯಾವುದಕ್ಕೆ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ಅವ್ರಿಗೂ ಗೊತ್ತಿಲ್ವೇನೋ ಮುಸ್ಲಿಮ್ಸ್ ಓಟ್ ಬೇಕು ಭಟ್ಕಳದಲ್ಲಿ ಅಂತ, ದಡ್ರೇನು ಮಂಕಾಳ ಸುಬ್ಬವೈದ್ಯ. ಅದೆಲ್ಲವನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗೋದು ತಪ್ಪಲ್ವೇ? ಈಗ ನಾವು ಗೊಬ್ಬರ, ಉಪ್ಪು ಗೊಬ್ಬರ, ಭತ್ತ ತೂಕ ಮಾಡೋದು ಬೇರೆ, ಅಕ್ಕಿ ತೂಕ ಮಾಡೋದು ಬೇರೆ, ಬೆಳೆ ಕಾಳಿಗೆಲ್ಲ ಸಣ್ಣ ತಕ್ಕಡಿ, ಚಿನ್ನ ಬೆಳ್ಳಿ ತೂಕ ಮಾಡೋದು ಬೇರೆ ತಕ್ಕಡಿ. ಹಾಗಾಗಿ ಒಂದೊಂದು ವಸ್ತುಗಳನ್ನ, ಪದಾರ್ಥಗಳನ್ನ ಹೆಂಗೆ ಬೇರೆ ಬೇರೆ ತಕ್ಕಡಿಯಲ್ಲಿ ತೂಗ್ತೀವಲ್ಲ, ಹಂಗೆ ಪ್ರಕರಣಗಳನ್ನ, ಹ್ಯಾಂಗಲ್ನ ಆಲೋಚನೆ ಮಾಡಬೇಕಾಗತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಉತ್ತರಾಖಂಡ ನಂತರ ಗುಜರಾತ್ನಲ್ಲಿ UCC ಜಾರಿಗೆ ಕ್ರಮ. ಉತ್ತರಾಖಂಡದ ನಂತರ ಗುಜರಾತ್ ರಾಜ್ಯ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತರಲು ಸಜ್ಜಾಗಿದ್ದು, ಕರಡು ಮಾರ್ಗಸೂಚಿಗಳನ್ನು ತಯಾರಿಸಲು 5 ಸದಸ್ಯರ ಸಮಿತಿಯನ್ನು ರಚಿಸಿದೆ. ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆ ರಂಜನಾ ದೇಸಾಯಿ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯು 45 ದಿನಗಳಲ್ಲಿ ತನ್ನ ವರದಿಯನ್ನು ಸಲ್ಲಿಸುವಂತೆ ಕೇಳಲಾಗಿದೆ. ಈ ಮಾಹಿತಿಯನ್ನು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅಧಿಕೃತವಾಗಿ ಘೋಷಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಪ್ರತಿಪಾದಿಸುತ್ತಾರೆ ಮತ್ತು UCC ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾಗಿದೆ ಅಂತ ಹೇಳಿದರು. ರಂಜನಾ ದೇಸಾಯಿ ಅವರಲ್ಲದೆ ಸಮಿತಿಯಲ್ಲಿ ಹಿರಿಯ IAS ಅಧಿಕಾರಿ CL ಮೀನಾ, ಹಿರಿಯ ವಕೀಲೆ RC ಕೋಡೇಕರ್, ಮಾಜಿ ಉಪಕುಲಪತಿ ದಕ್ಷೇಶ್ ಠಾಕೂರ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಗೀತಾಬೆನ್ ಸ್ಟಾಫ್ ಇದ್ದಾರೆ. BJPಯ ಪ್ರಮುಖ ಭರವಸೆಗಳಲ್ಲಿ ಒಂದಾದ ಏಕರೂಪ ನಾಗರಿಕ ಸಮಿತಿಯು ಮದುವೆ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಇತ್ಯಾದಿ ವಿಷಯಗಳಲ್ಲಿ ಎಲ್ಲಾ ಧಾರ್ಮಿಕ ಸಮುದಾಯಗಳಿಗೆ ಒಂದೇ ಕಾನೂನನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಗುಜರಾತ್ನ BJP ಸರ್ಕಾರ ಈ ಕಲ್ಪನೆಯೊಂದಿಗೆ ಬಹಳ ಸಮಯದಿಂದ ಕೆಲಸ ಮಾಡುತ್ತಿದೆ. 2022ರಲ್ಲಿ ರಾಜ್ಯದ ನಾಗರಿಕ ಸಮಿತಿಯ ಕಾರ್ಯಸಾಧ್ಯತೆ ಮತ್ತು ಅಗತ್ಯವನ್ನು ಅನ್ವೇಷಿಸಲು ಸರ್ಕಾರ ಒಂದು ಸಮಿತಿಯನ್ನು ಸ್ಥಾಪಿಸಿತ್ತು. ಸಮಿತಿಯ ಪಾತ್ರವು ಅಂತಹ ಸಮಿತಿಯ ಅಗತ್ಯವನ್ನು ಪರಿಶೀಲಿಸುವುದಕ್ಕೆ ಸೀಮಿತವಾಗಿತ್ತು. ಕಳೆದ ತಿಂಗಳು ಉತ್ತರಾಖಂಡ್ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯವಾಯಿತು. ಇದು ಜನವರಿ 27ರಂದು ಜಾರಿಗೆ ಬಂದಿದೆ. ಈಗ ಗುಜರಾತ್ನಲ್ಲೂ ಕೂಡ ಜಾರಿಯಾಗ್ತಾ ಇದೆ. ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮರಿಗೂ ಒಂದೇ ಕಾನೂನು, ಒಂದೇ ಮದುವೆ, ಡಿವೋರ್ಸ್ ಅಂದರೆ ಹಿಂಗೆ ಅಪ್ಲೈ ಮಾಡಬೇಕು, ತಲಾಖ್ ಕೇಳಂಗಿಲ್ಲ, ಇವೆಲ್ಲವೂ ಹಿಂಗೆ ಒಂದು ದೇಶ ಒಂದು ಕಾನೂನು ಅಂತ ಹೋಗ್ತಾವ್ರೆ.
ನೋಡ್ಬೇಕಿದೇನಂತ. ನಿಮ್ಮ ಪ್ರಕಾರ ಏನು ಹೇಳ್ತೀರಿ? ಈ ಒಂದು ದೇಶ ಒಂದು ಕಾನೂನು, ಎಲ್ಲ ಧರ್ಮೀಯರಿಗೂ ಒಂದೇ ಕಾನೂನು ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರಿ ಅಥವಾ ತಪ್ಪು ಕಾಮೆಂಟ್ ಮಾಡಿ. ಮುಂದಿನ ಸುದ್ದಿಗೆ ಹೋಗೋಣ. ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾ ಅಂತ ಮರುನಾಮಕರಣ ಮಾಡುವಂತೆ ಟಿಎಂಸಿ ಒತ್ತಾಯ ಮಾಡಿದೆ. ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾ ಎಂದು ಮರುನಾಮಕರಣ ಮಾಡಬೇಕು ಎಂಬ ಬೇಡಿಕೆ ಮಂಗಳವಾರ ರಾಜ್ಯಸಭೆಯಲ್ಲಿ ಕೇಳಿಬಂದಿದ್ದು, ಹೊಸ ಹೆಸರು ರಾಜ್ಯದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ ಎಂದು ಪ್ರತಿಪಾದಿಸಿದೆ ಎಂದು ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಟಿಎಂಸಿ ಸಂಸದ ರಿತಬ್ರತ ಬ್ಯಾನರ್ಜಿ, ಪಶ್ಚಿಮ ಬಂಗಾಳ ವಿಧಾನಸಭೆ ಜುಲೈ 2018ರಲ್ಲಿ ಹೆಸರು ಬದಲಾವಣೆಗೆ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿತ್ತು. ಆದರೆ ಕೇಂದ್ರ ಸರ್ಕಾರ ಇದುವರೆಗೆ ಅದನ್ನು ಇನ್ನೂ ಅನುಮೋದಿಸಿಲ್ಲ ಎಂದು ತಿಳಿಸಿದರು. ಈ ಸಂಬಂಧ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದು, ಮರುನಾಮಕರಣವು ರಾಜ್ಯದ ಇತಿಹಾಸ, ಸಂಸ್ಕೃತಿ ಮತ್ತು ಗುರುತಿನೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ಜನರ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಒತ್ತಾಯಿಸಿದರು. 1947ರ ವಿಭಜನೆಯು ಬಂಗಾಳವನ್ನು ವಿಭಜಿಸಿತು. ಈ ವೇಳೆ ಭಾರತದ ಭಾಗವನ್ನು ಪಶ್ಚಿಮ ಬಂಗಾಳ ಎಂದು ಕರೆಯಲಾಯಿತು ಮತ್ತು ಇನ್ನೊಂದು ಭಾಗವನ್ನು ಪೂರ್ವ ಪಾಕಿಸ್ತಾನ ಎಂದು ಹೆಸರಿಸಲಾಯಿತು. 1971ರಲ್ಲಿ ಪೂರ್ವ ಪಾಕಿಸ್ತಾನ ಸ್ವಾತಂತ್ರ್ಯ ಘೋಷಿಸಿತು ಮತ್ತು ಬಾಂಗ್ಲಾದೇಶ ಎಂಬ ಹೊಸ ರಾಷ್ಟ್ರ ರಚನೆ ಆಯಿತು. ಎಂದು ಪೂರ್ವ ಪಾಕಿಸ್ತಾನವಿಲ್ಲ, ನಮ್ಮ ರಾಜ್ಯದ ಹೆಸರನ್ನು ಬದಲಾಯಿಸಬೇಕಾಗಿದೆ. ಪಶ್ಚಿಮ ಬಂಗಾಳದ ಜನರು ಆದೇಶವನ್ನು ಗೌರವಿಸಬೇಕಾಗಿದೆ ಅಂತ ಹೇಳಿದ್ದಾರೆ. 2011ರಲ್ಲಿ ಒರಿಸ್ಸಾ ಸರ್ಕಾರ ಹೆಸರನ್ನು ಒಡಿಶಾ ಎಂದು ಬದಲಾಯಿಸಿತು. ಅದಾದ ಬಳಿಕ ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸಲಾಗಿಲ್ಲ. ಬಾಂಗ್ಲಾದೇಶ ಈಗ ಮತ್ತೆ ಪಾಕಿಸ್ತಾನ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ಭಾರತದ ವಿರೋಧಿ ದುಷ್ಕೃತ್ಯಕ್ಕೆ ಕೈ ಹಾಕಿದೆ. ಈ ಟೈಮಲ್ಲಿ ಬಾಂಗ್ಲಾದೇಶ ಮತ್ತೆ ಬಾಂಗ್ಲಾ ಮತ್ತು ಈಗಲೇ ನಮಗೆ ಒಡಿಶಾ, ಬಾಂಗ್ಲಾ ಎಲ್ಲ ನಮ್ಮ ಭಾಗ ಸೇರಬೇಕು ಅಂತ ಬಾಂಗ್ಲಾದಲ್ಲಿ ಒಂದಷ್ಟು ಜನ ಮಾತಾಡ್ತಾವ್ರೆ. ಬಾಂಗ್ಲಾದೇಶದಲ್ಲಿ ಈಗ ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾ ಮಾಡಿ ಅಂತಿದ್ದಾರೆ. ಗೊತ್ತಿಲ್ಲ ಏನು ಅಂತ. ಬಟ್ ನಿಮ್ಮ ಪ್ರಕಾರ ಏನು ಹೇಳ್ತೀರಿ? ಕರ್ನಾಟಕದವ್ರು, ನೀವು ಕರ್ನಾಟಕದ ಆಡಿಯನ್ಸ್, ಪಶ್ಚಿಮ ಬಂಗಾಳ ಇರಲ್ಲ ಅಥವಾ ಬಾಂಗ್ಲಾ ಆಗಲ್ಲ? ನಿಮ್ಮ ಒಪಿನಿಯನ್ ಹೇಳಿ. ನಮ್ಮದೇನು ನಡೀದಿಲ್ಲ ಅಲ್ಲಿ. ಅವ್ರು ಓಟ್ ಹಾಕಿರೋದೇ ಚೇಂಜ್ ಆಗಲಿಲ್ಲ MLAಗಳು. ಇನ್ನು ನಮ್ದು ಹೇಳಿಕೇನೂ ಆಗಲ್ಲ, ಬಟ್ ಒಪಿನಿಯನ್ ತಿಳಿಸಿ ಅಷ್ಟೇ. ಇನ್ನು ಟ್ರಂಪ್ ಸರ್ಕಾರದಲ್ಲಿ ಭಾರತದ ಸಾಫ್ಟ್ ಪವರ್ ಎಲಾನ್ ಮಸ್ಕ್ರ ಒಂದು ಟೀಮ್ಗೆ 22 ವರ್ಷದ ಭಾರತೀಯ ಇಂಜಿನಿಯರ್ ಎಂಟ್ರಿ ಆಗಿದ್ದಾರೆ. ಅದು ಭಾರತೀಯ ಮೂಲದ ಇಂಜಿನಿಯರ್ ಆಕಾಶ್ ಬೊಬ್ಬಾ ಸುದ್ದಿಯಲ್ಲಿದ್ದಾರೆ. ಎಲಾನ್ ಮಸ್ಕ್ ಅವರ ಸರ್ಕಾರಿ ದಕ್ಷತೆ ಇಲಾಖೆ ನೇಮಕ ಮಾಡಿಕೊಂಡ 6 ಯುವ ಇಂಜಿನಿಯರ್ಗಳಲ್ಲಿ ಆಕಾಶ್ ಒಬ್ಬರು. 19 ರಿಂದ 24 ವರ್ಷ ವಯಸ್ಸಿನ 6 ಇಂಜಿನಿಯರ್ಗಳಿಗೆ ಸೂಕ್ಷ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಸಾಧಾರಣ ಪ್ರವೇಶವನ್ನು ನೀಡಲಾಗಿದೆ. ಆಕಾಶ್ ಬೊಬ್ಬಾ ಯಾರು ಅಂತ ನೋಡೋದಾದ್ರೆ ಆಕಾಶ್ ಬೊಬ್ಬಾ ಭಾರತೀಯ ಮೂಲದ 22 ವರ್ಷದ ಇಂಜಿನಿಯರ್. ಬೊಬ್ಬಾ UC ಬರ್ಕ್ಲಿಯಲ್ಲಿ ಒಬ್ಬ ಅದ್ಭುತ ಕೋಡರ್ ಆಗಿ ಪ್ರಾರಂಭಿಸಿದ್ರು. ಅವರು ಮೆಟಾ ಮತ್ತು ಪಲಂತಿರ್ನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡಿದ್ದಾರೆ. ಸರ್ಕಾರದ ಪ್ರಮುಖ ಹುದ್ದೆಗೆ ಬೊಬ್ಬಾ ಅವರ ನೇಮಕವು ಗಮನಾರ್ಹ ಸಾಧನೆಗಿಂತ ಕಡಿಮೆ ಇಲ್ಲ. ತಾಂತ್ರಿಕ ಕೌಶಲ್ಯಗಳ ಜೊತೆಗೆ ಬೊಬ್ಬಾ ಅವರ ರೆಸ್ಯೂಮ್ AI, ಡೇಟಾ ವಿಶ್ಲೇಷಣೆ ಮತ್ತು ಹಣಕಾಸು ಮಾಡೆಲಿಂಗ್ನಲ್ಲಿ ಅವರ ಪರಿಣಿತಿಯನ್ನು ಪ್ರತಿಬಿಂಬಿಸುತ್ತದೆ. ಬೊಬ್ಬಾ ಅವರ ಮಾಜಿ ಸಹಪಾಠಿ ಚಾರಿಸ್ ಜಾಂಗ್ ಬರ್ಕ್ಲಿಯಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ. ಒಂದು ಪ್ರಮುಖ ಯೋಜನೆಯ ಗಡುವಿಗೆ ಕೇವಲ 2 ದಿನಗಳ ಮೊದಲು ಆಕಾಶ್ನ ಪಾಲುದಾರ ಆಕಸ್ಮಿಕವಾಗಿ ಅವರ ಸಂಪೂರ್ಣ ಕೋಡ್ ಬೇಸ್ ಅನ್ನು ಹೇಗೆ ಅಳಿಸಿ ಹಾಕಿದ್ರು ಎಂಬುದನ್ನು ಜಾಂಗ್ ವಿವರಿಸಿದ್ರು. ತಂಡವು ಭಯಭೀತರಾಗಿದ್ದಾಗ ಬೊಬ್ಬಾ ಶಾಂತವಾಗಿದ್ರು. ರಾತ್ರಿ ಇಡೀ ಯೋಜನೆಯನ್ನು ಪುನಃ ಬರೆದ್ರು ಮತ್ತು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಅದನ್ನು ಸಲ್ಲಿಸಿ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರು ಅಂತ ಹೇಳಿದರು. ಬೊಬ್ಬಾ ಅವರ ಹೊರತಾಗಿ ಈ ಟೀಮ್ಗೆ ನೇಮಕಗೊಂಡ ಇತರ ಇಂಜಿನಿಯರ್ಗಳಲ್ಲಿ ಎಡ್ವರ್ಡ್ ಕೋರಿಸ್ಟೈನ್, ಲ್ಯೂಕ್ ಫಾರಿಟರ್, ಹೀಗೆ ಗೌಟಿಯಾರ್ ಕೋಲ್, ಕಿಲಿಯನ್, ಗ್ಯಾವಿನ್ ಕ್ಲಿಗರ್ ಮತ್ತು ಎಥಾನ್ ಶೋವಟ್ರಾನ್ ಸೇರಿದ್ದಾರೆ. ಉಳಿದವರು ನಿಮ್ಗೆ ಯಾರು ಅರ್ಥ ಆಗಿರಲ್ಲ. ಹಾಗಾಗಿ ಆಕಾಶ್ ಮಾತ್ರ ಎಲ್ಲರಿಗೂ ಅರ್ಥ ಆಗಿರ್ತಾರೆ. ಅಂದರೆ ಇವರು ಕಂಪ್ನಿ ಹಿಂದೆ ಕೆಲಸ ಮಾಡೋ ಕಂಪ್ನಿಲಿ ಯಾರೋ ಇವರು ಪ್ರಾಜೆಕ್ಟ್ನೆಲ್ಲ ಹಾಕಿದ್ದಾಗ ರಾತ್ರೋರಾತ್ರಿ ಅದನ್ನು ಮಾಡಿ ಸೈನ್ಸ್ ಕಂಡಂಥ ವ್ಯಕ್ತಿ. ಹಾಗಾಗಿ ಕೆಪಾಸಿಟಿ ಜಾಸ್ತಿ ಅಂತ ಅವ್ರ ಫ್ರೆಂಡ್ ಹೇಳೋರು. ಏನು ಕಡೆದಾಗ ಕ್ರಿಕೆಟ್ ಕತೆ ಹೆಂಗೆ ಅಂದರೆ, ಹೀಗೆ ಆಟ ಆಡಿದ್ರೆ ಮತ್ತೆ ಟೀಮ್ ಇಂಡಿಯಾ ಬಸ್ ಮಿಸ್ ಮಾಡ್ಕೋತಾನೆ ಅಂತ ತ್ರಿಶತಕ ವೀರನಿಗೆ R.ಅಶ್ವಿನ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಭಾರತ ತಂಡ ಮಾಜಿ ಆಲ್ರೌಂಡರ್ R.ಅಶ್ವಿನ್ ಹ್ಯಾಟ್ರಿಕ್ ಶತಕ ಸಿಡಿಸಿ ಸುದ್ದಿಯಾಗಿದ್ದ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ವಿರುದ್ಧ ಆಕ್ರೋಶಗೊಂಡಿದ್ದು, ಹೀಗೆ ಆಡಿದರೆ ಮತ್ತೆ ಟೀಮ್ ಇಂಡಿಯಾ ಬಸ್ ಮಿಸ್ ಮಾಡ್ಕೋತಾನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿ ಮುಕ್ತಾಯವಾಗಿದ್ದು, ಸರಣಿಯಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿದ ಭಾರತ ತಂಡ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ತಂಡದ ಬಹುತೇಕ ಆಟಗಾರರು ತಮ್ಮ ಫಾರ್ಮ್ ಮುಂದುವರೆಸಿದ್ದು, ಆದರೆ ಈ ಹಿಂದೆ ಹ್ಯಾಟ್ರಿಕ್ ಶತಕ ಸಿಡಿಸಿದ್ದ ತಂಡದ ಸ್ಟಾರ್ ಬ್ಯಾಟರ್ನಿಂದ ಮಾತ್ರ ಹೇಳಿಕೊಳ್ಳುವಂತಹ ಒಂದು ಪ್ರದರ್ಶನ ಮೂಡಿಬಂದಿಲ್ಲ. ಇದೇ ಕಾರಣಕ್ಕೆ ಅಶ್ವಿನ್ ಸ್ಟಾರ್ ಬ್ಯಾಟರ್ ವಿರುದ್ಧ ಕಿಡಿಕಾರಿದ್ದು ಮಾತ್ರವಲ್ಲದೆ, ಹೀಗೆ ಮುಂದುವರೆದರೆ ತಂಡದಿಂದ ಆಯ್ಕೆ ಆಗಲ್ಲ, ದೂರ ಉಳಿತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ಪಂದ್ಯದ 5 ಪಂದ್ಯಗಳಲ್ಲಿ ಕೇವಲ 51 ರನ್ ಗಳಿಸಿ ಟೀಕೆಗೆ ಗುರಿಯಾಗಿರುವುದು ಬೇರೆ ಯಾರೂ ಅಲ್ಲ, ಅದು ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮನ್ಸ್. ಈ ಹಿಂದೆ ಇದೇ ಸಂಜು ಸ್ಯಾಮನ್ಸ್ 2024ರ ಅಕ್ಟೋಬರ್ ನವೆಂಬರ್ ತಿಂಗಳ ಅವಧಿಯಲ್ಲಿ ಬಾಂಗ್ಲಾದೇಶ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ 2 T20 ಸರಣಿಗಳಲ್ಲಿ ಸತತ 3 ಶತಕಗಳನ್ನು ಗಳಿಸುವ ಮೂಲಕ ದಾಖಲೆ ನಿರ್ಮಿಸಿದ್ರು. ಅಲ್ಲದೆ
ತಾವು ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಆಗುವ ಮುನ್ಸೂಚನೆ ಕೂಡ ನೀಡಿದ್ರು. ಆದರೆ ಇಂಗ್ಲೆಂಡ್ ವಿರುದ್ಧದ 5 ಇನ್ನಿಂಗ್ಸ್ಗಳಲ್ಲಿ ಕೇವಲ 51 ರನ್ಗಳನ್ನು ಗಳಿಸಿ ನಿರಾಶೆ ಮೂಡಿಸಿದ್ದಾರೆ. ಇಡೀ ಸರಣಿಯಲ್ಲಿ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಅವರು ಗಳಿಸಿದ 26 ರನ್ಗಳೇ ಅವರ ಸರಣಿಯಲ್ಲಿ ಕಲೆ ಹಾಕಿದ ವೈಯಕ್ತಿಕ ಅತ್ಯಧಿಕ ಸ್ಕೋರ್ ಆಗಿದೆ. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಸಂಜು ಸ್ಯಾಮನ್ಸ್ ಅನಗತ್ಯ ಶಾಟ್ಗಳಿಂದ ಔಟ್ ಆಗಿದ್ದು ಇದು ಆರ್ ಅಶ್ವಿನ್ ಅವರ ಟೀಕೆಗೆ ಕಾರಣವಾಗಿದೆ. ಟೀಂ ಇಂಡಿಯಾದ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮಾತನಾಡಿದ ಆರ್ ಅಶ್ವಿನ್ ಸಂಜು ಸ್ಯಾಮನ್ಸ್ರ ಇಂಗ್ಲೆಂಡ್ ಸರಣಿಯಲ್ಲಿನ ಶಾಟ್ ಸೆಲೆಕ್ಷನ್ಗಳನ್ನು ಕಟುವಾಗಿ ಟೀಕಿಸಿದ್ದು ಮಾತ್ರವಲ್ಲದೆ ಇದು ಹೀಗೆ ಮುಂದುವರೆದರೆ ಸಂಜು ಮತ್ತೆ ತಂಡದಿಂದ ದೂರವಾಗಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಬ್ಯಾಟ್ಸ್ಮನ್ ಆಗಿ ಸಂಜು ಹೀಗೆ ಔಟ್ ಆಗುತ್ತಲೇ ಇದ್ರೆ ಮನಸ್ಸು ತಂತ್ರಗಳನ್ನು ಆಡುತ್ತದೆ. ಬೌಲರ್ ಒಂದು ನಿರ್ದಿಷ್ಟ ರೀತಿಯಲ್ಲಿ ಬೌಲಿಂಗ್ ಮಾಡುತ್ತಿದ್ದಾನೆ ಮತ್ತು ನಾನು ಈ ರೀತಿ ಪದೇ ಪದೇ ಔಟ್ ಆಗುತ್ತಿದ್ದೇನೆ. ಬೌಲರ್ ಚೆನ್ನಾಗಿ ಬೌಲಿಂಗ್ ಮಾಡುತ್ತಿದ್ದಾನೆಯೇ ಅಥವಾ ನನ್ನಲ್ಲಿ ಏನಾದರೂ ನ್ಯೂನತೆ ಇದೆಯೇ, ನಾನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ಪ್ರಶ್ನೆಗಳು ಉದ್ಭವಿಸಿದರೆ ಆಗ ಕಷ್ಟಕರವಾಗುತ್ತದೆ ಅಂತ ಅಶ್ವಿನ್ ಟೀಕೆ ಟಿಪ್ಪಣಿಯನ್ನ ಮಾಡಿದ್ದಾರೆ. ಹಾಗಂತ ಆಯ್ಕೆ ಸಮಿತಿಯಲ್ಲಿ ಇವರಿಲ್ಲ. ಆಯ್ಕೆ ಸಮಿತಿಯವರು ಏನು ಮಾಡ್ತಾರೆ ಅಂತ ನೋಡಬೇಕು. ಗೊತ್ತಿಲ್ಲ, ಟೀಮ್ ಇಂಡಿಯಾ ಏನು ಸಾವಿರಾರು ಪ್ರತಿಭೆಗಳವ್ರೆ, ಯಾರನ್ನಾರು ಆಯ್ಕೆ ಮಾಡ್ತಾರೆ. ತಾವೇನು ಹೇಳ್ತೀರಿ ಸಂಜು ಸ್ಯಾಮನ್ಸ್ ಆಟದ ಬಗ್ಗೆ? ಹಾಗೆ ಇದಿಷ್ಟು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್. ಧನ್ಯವಾದ ಹೇಳ್ತೀನಿ, ಮುಕ್ತಾಯ ಮಾಡ್ತೀನಿ ಸುದ್ದಿಯನ್ನು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.